ನಿನ್ನೆ ಎಂಎಲ್ಎಗಳ ಜೊತೆಯಲ್ಲಿ ಸಿಎಂ ಚರ್ಚೆಯನ್ನ ಮಾಡಿದ್ರು. ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ 3 ವರ್ಷಗಳಿಂದಲೂ ಕೂಡ ಕೇಳಿದ್ವಿ. ಆದ್ರೆ ಈ ಜಿಲ್ಲೆಗಳ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಎಗಳ ಜೊತೆ ಚರ್ಚೆ ಆಯಿತು. ಇವತ್ತು ಎಂಎಲ್ಸಿಗಳ ಚರ್ಚಾ ಸರದಿ ಮಧ್ಯಾಹ್ನ 12 ಗಂಟೆಗೆ ಎಂಎಲ್ಸಿಗಳ ಜೊತೆಯಲ್ಲಿ ಸಭೆ ಇದೆ. ಶಾಸಕರ ಕುಂದುಕೊರತೆ ಏನೆಲ್ಲ ಇದೆ ಅದೆಲ್ಲವನ್ನೂ ಕೂಡ ಚರ್ಚೆ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ ಸಿಎಂ. 2028ರ ಚುನಾವಣೆಗೆ ಟಾಸ್ಕ್ ಹಚ್ಚುತ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಮಧ್ಯಾಹ್ನ 3 ಗಂಟೆಗೆ ಶಾಸಕರ ಜೊತೆ ಸಭೆ ಇದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಶಾಸಕರ ಸಭೆಯನ್ನ ಕರೆಯಲಾಗಿದೆ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಚರ್ಚೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ. ಮಧ್ಯಾಹ್ನ 12 ಗಂಟೆಗೆ ಎಂಎಲ್ಸಿಗಳ ಜೊತೆಯಲ್ಲಿ ಸಭೆ ಇದೆ. ಮಧ್ಯಾಹ್ನ 3 ಗಂಟೆಗೂ ಕೂಡ ಶಾಸಕರ ಜೊತೆಯಲ್ಲಿ ಸಭೆಯನ್ನ ನಡೆಸುತ್ತಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ಲೈವ್ನಲ್ಲಿದ್ದಾರೆ. ಅಭಿಷೇಕ್, ಒಂದು ಕಡೆಯಲ್ಲಿ ಸಚಿವ ಸಂಪುಟ ಪುನರಚನೆ ಅಂದ್ರೆ ಇರುವಂತಹ ಒಂದು ಸ್ಥಾನವನ್ನ ಆಡ್ ಮಾಡುವಂತದ್ದು, ಆ ನಿಟ್ಟಿನಲ್ಲಿ ಕಸರತ್ತುಗಳು ನಡೀತಾ ಇದೆ. ಅದರ ಜೊತೆಯಲ್ಲಿ ಸಿಎಂ ಮಾಡ್ತಾ ಇರುವಂತಹ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಿದೆಯಲ್ಲ, ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನೆ ಕೂಡ ಮೀಟಿಂಗ್ ಮಾಡಿದ್ರು, ಇವತ್ತು ಕೂಡ ಮೀಟಿಂಗ್ ಇದೆ ಅನ್ನುವಂತ ಮಾಹಿತಿ. ಏನೇನ್ ಚರ್ಚೆ ಮಾಡ್ತಾರೆ, ಏನೇನ್ ಮಾಹಿತಿ ಇದೆ ಅದ್ರ ಬಗ್ಗೆ? ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಶಾಸಕರ ಅಸಮಾಧಾನ ಇರುವಂತದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಆಗಿದೆ. ಯಾಕಂದ್ರೆ ಹಿರಿಯ ಶಾಸಕರಿದ್ದಾರೆ, ಮೊದಲನೇ ಬಾರಿಗೆ ಆದವರಿದ್ದಾರೆ, 2ರಿಂದ 3 ಬಾರಿ ಆದವರಿದ್ದಾರೆ. ಎಲ್ಲರೂ ಕೂಡ ಯುವಕರಿಗೆ ಆದ್ಯತೆ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅಥವಾ ಹೊಸ ಮುಖಗಳಿಗೆ ಆದ್ಯತೆ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಸಚಿವರಾಗ್ತದೆ ಅಂತ ಭಾವನೆಯಲ್ಲಿದ್ದವರು ತುಂಬಾ ಜನ ಇದ್ದಾರೆ. ಅಸಮಾಧಾನಗೊಂಡಿರುವಂತಹ ಅನೇಕ ಜನರು ತಂಡೋಪತಂಡವಾಗಿ ದೆಹಲಿಗೆ ಹೋಗಿ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಳಿ ಕೂಡ ಮಾತನಾಡಿದ್ದಾರೆ. ಆದ್ರೆ ಅಷ್ಟೂ ಜನರನ್ನ ಸಚಿವರನ್ನಾಗಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಬಹಿರಂಗವಾಗಿ ಹೇಳಿರೋದ್ರಿಂದ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸ ಆಗಬೇಕು. ಮೊದಲನೇದಾಗಿ ಶಾಸಕರಿಗೆ ಅವರ ಕ್ಷೇತ್ರಕ್ಕೆ ಬೇಕಾದಂತ ಅನುದಾನ, ಅವರು ಕೋರಿಕೆ ಇಡುವಂತ ಅನುದಾನಕ್ಕಿಂತ ಹೆಚ್ಚಿನ ಮಟ್ಟದ ಅನುದಾನವನ್ನ ಕೊಡುವಂತ ವ್ಯವಸ್ಥೆಯನ್ನ ಮೊದಲನೇದಾಗಿ ಮಾಡ್ತಾರೆ. ಯಾಕಂದ್ರೆ ಕ್ಷೇತ್ರವನ್ನ ಭದ್ರಗೊಳಿಸುವಂತ ಕೆಲಸವನ್ನ ಶಾಸಕರ ಮುಖಾಂತರ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ ಅಂತ ಹೇಳಲಾಗ್ತಿರುವಂತದ್ದು. ಇದು ಎಂಎಲ್ಎಗಳಾಗಿರ್ಲಿ, ಎಂಎಲ್ಸಿಗಳಾಗಿರ್ಲಿ, ಅವರವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನುದಾನದ ಕೋರಿಕೆ ವಿಚಾರವಾಗಿ ಸರ್ಕಾರ ಎಲ್ಲಿ ಎಡವ್ತಾ ಇದೆ, ಶಾಸಕರಿಗೆ ಎಲ್ಲಿ ಸಹಾಯ ಹಸ್ತ ಬೇಕಾಗಿದೆ, ಸರ್ಕಾರದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಯಾವ ರೀತಿ ಸಹಾಯವನ್ನ ಮಾಡಬೇಕು ಅನ್ನೋದು ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ನಿನ್ನೆ ಸಭೆಯಲ್ಲಿ ಮಾಡಿದ್ದಾರೆ. 2028 ಚುನಾವಣೆಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅಧಿಕಾರಕ್ಕೆ ವಾಪಸ್ ಬರಬೇಕು. ಬಿಜೆಪಿ ಆಗಲಿ, ಜೆಡಿಎಸ್ ಆಗಲಿ, ಅವರು ಎಷ್ಟೇ ಮೈತ್ರಿ ಗಟ್ಟಿ ಮಾಡಿಕೊಂಡ್ರು ಅಥವಾ ಅವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಎಲ್ಲಿಯೂ ಕಾಂಗ್ರೆಸ್ಗೆ ಹೊಡೆತ ಬೀಳಬಾರ್ದು. ಆ ಕಾರಣದಿಂದ ಈಗಲೇ ಗಟ್ಟಿಯಾಗೋಣ, ಸದೃಢರಾಗೋಣ ಅಂತ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಈ ಸದ್ಯದ ಮಟ್ಟಿಗೆ ಯಾರಿಗೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರು, ಯಾರಿಗೆ ಅವಕಾಶ ಸಿಕ್ಕಿರಲಿಲ್ಲ, ಮುಂದಿನ ಬಾರಿ ಅವರನ್ನ ಸಚಿವರನ್ನಾಗಿ ನೋಡ್ಬೇಕು ಅನ್ನೋ ಆಸೆ ಅವ್ರಿಗಿತ್ತು ಅಂದ್ರೆ ಪಕ್ಷವನ್ನ ಗಟ್ಟಿಗೊಳಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿರುವಂತ ಸಾಧ್ಯತೆ ಇರುವಂತದ್ದು. ಅದರ ಜೊತೆಗೆ ಅನುದಾನದ ವಿಚಾರವಾಗಿ ಕಾರ್ಯಕರ್ತರನ್ನ ಹಿಡಿದಿಟ್ಟುಕೊಳ್ಳುವ ವಿಚಾರವಾಗಿ, ಮತದಾರರನ್ನ ಬೇರೆ ಕಡೆ ಡೈವರ್ಟ್ ಆಗದಂತೆ ನೋಡ್ಕೊಳ್ಳುವ ವಿಚಾರವಾಗಿ ಯಾವ ರೀತಿ ಈಗಿನಿಂದಲೇ ಚುನಾವಣೆಗೆ ಸಿದ್ಧತೆ ನಡೆಸಬೇಕು ಅನ್ನೋದು ವಿಚಾರವನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕ್ಷೇತ್ರದ ಶಾಸಕರಿಗೆ ನಿನ್ನೆ ಪೂರ್ಣ ಪ್ರಮಾಣದಲ್ಲಿ ತಿಳಿಸಿರುವಂತದ್ದು. ಇವತ್ತು ಕೂಡ ಆ ಸಭೆ ಮುಂದುವರಿಸಿದ ಕಾರಣ ಪ್ರತಿ ಬುಧವಾರ ಡಿಕೆ ಶಿವಕುಮಾರ್ ಅವರು ಇನ್ನು ಮುಂದೆ ತಮ್ಮ ಪಕ್ಷದ ಶಾಸಕರ ಜೊತೆ ಮೊದಲು ಮೀಟಿಂಗ್ ಅನ್ನ ನಡೆಸ್ತಾರೆ. ಅದಾದ ನಂತರ ಎಲ್ಲ ಪಕ್ಷಗಳ ಶಾಸಕರ ಜೊತೆ ಮೀಟಿಂಗ್ ಅನ್ನ ನಡೆಸಿ ಅವರು ಮುಂದೆ ಮುಖ್ಯಮಂತ್ರಿ ಅಂದ್ರೆ 2028ರ ಚುನಾವಣೆಯಲ್ಲೂ ಕೂಡ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಈಗಲಿಂದಲೇ ಆರಂಭ ಮಾಡಿದ್ದಾರೆ ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬಂದಿರುವಂತಹ ಮಾತಾಗಿದೆ. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.